ಎಲ್ರಿಗೂ ನಮಸ್ಕಾರ. ನಾನು ಶಮೀರಾ ಬಿಳುವಾಯಿ. ನಮ್ಮ ಭಾರತೀಯ ಚಿತ್ರರಂಗದಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾನೆ ಇರುತ್ತೆ, ಜನರನ್ನ ಮನರಂಜನೆ ಮಾಡ್ತಾನೆ ಇರುತ್ತೆ. ಆದ್ರೆ ಎಲ್ಲಾ ಸಿನಿಮಾಗಳನ್ನ ಫ್ಯಾನ್ಸ್ ಸೆಲೆಬ್ರೇಟ್ ಮಾಡಿದ್ರೆ, ಇಲ್ಲೊಂದು ಸಿನಿಮಾ ಫ್ಯಾನ್ಸ್ ಅನ್ನ ಸೆಲೆಬ್ರೇಟ್ ಮಾಡ್ತಾ ಇದೆ. ಆ ಸಿನಿಮಾ ಯಾವುದು ಅನ್ನೋದ್ರ ಬಗ್ಗೆ ಬಹಳಷ್ಟು ಜನರಿಗೆ ಈಗಾಗಲೇ ಮಾಹಿತಿ ಸಿಕ್ಕಿರುತ್ತೆ. ಅದುವೇ ನಮ್ಮ ಆಂಧ್ರ ಕಿಂಗ್ ತಾಲೂಕಾ. ನವೆಂಬರ್ 27ನೇ ತಾರೀಕಿನಿಂದ ತೆರೆ ಮೇಲೆ ಬರ್ತಾ ಇದೆ. ಇಡೀ ಚಿತ್ರತಂಡ ಅನ್ನೋದಕ್ಕಿಂತ ನಮ್ಮ ಆಂಧ್ರ ಕಿಂಗ್ ತಾಲೂಕಾ ಫ್ಯಾಮಿಲಿಯ ಕೂತಿದೆ ನನ್ನ ಜೊತೆ. ಅವರೆಲ್ಲರನ್ನ ನಿಮಗೆ ಪರಿಚಯ ಮಾಡ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ನಮ್ಮೊಂದಿಗಿದ್ದಾರೆ ಭಾರತೀಯ ಚಿತ್ರರಂಗದ ಬುದ್ಧಿವಂತ, ನಮ್ಮ ಪ್ರೀತಿಯ ರಿಯಲ್ ಸ್ಟಾರ್, ನಮ್ಮ ಹೆಮ್ಮೆ ಉಪೇಂದ್ರ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹೇಗಿದ್ದೀರಾ ಉಪಿ ಸರ್? ಆಂಧ್ರ ಕಿಂಗ್ ಆಗಿ ಹೊಳಿತಾ ಇದ್ದೀರಾ ಎಲ್ಲ ಕಡೆ. ಮಾತಾಡೋಣ. ಅದಕ್ಕೂ ಮೊದಲು ಇನ್ನು ನಮ್ಮ ಸಿನಿಮಾದ ನಾಯಕ ನಟ ನಮ್ಮ ಜೊತೆಗಿದ್ದಾರೆ. ಎನರ್ಜೆಟಿಕ್ ಸ್ಟಾರ್ ಅಂತ ಕರೀತಾರೆ, ರ್ಯಾಪೋ ಅಂತ ಕರೀತಾರೆ, ವೆರಿ ಟ್ಯಾಲೆಂಟೆಡ್ ನಮ್ಮ ರಾಮ್ ಪೋತಿನೇನಿ ಅವರಿಗೆ ಹಾರ್ಟ್ಲಿ ವೆಲ್ಕಮ್ ಟು ನಮ್ಮ ಕರ್ನಾಟಕ. ಅವರ ಜೊತೆಯಲ್ಲಿ ಈಗಂತೂ ಎಲ್ಲ ಕಡೆ ಸೆನ್ಸೇಷನಲ್ ಆಗಿ ಎಲ್ಲ ಕಡೆ ಎಲ್ಲರ ಪ್ರೀತಿನ ಪಡಿತಾ ಇದ್ದಾರೆ. ದ ಮೋಸ್ಟ್ ಗಾರ್ಜಿಯಸ್, ದ ಬ್ಯೂಟಿಫುಲ್ ಆ್ಯಂಡ್ ವೆರಿ ಟ್ಯಾಲೆಂಟೆಡ್ ಭಾಗ್ಯಶ್ರೀ. ಹಾಯ್ ಭಾಗ್ಯಶ್ರೀ, ಹೌ ಯು? ದಟ್ ವಿ ಕ್ಯಾನ್ ಮೇಕ್ ಔಟ್. ಎಷ್ಟೇ ಬ್ಯುಸಿ ಇದ್ರು ಕೂಡ ಅಷ್ಟು ಹೊಳಿತಾ ಇದ್ದಾರೆ ಭಾಗ್ಯಶ್ರೀ ಅವರು. ಇನ್ನು ನಮ್ಮ ಮೈತ್ರಿ ಮೂವಿ ಮೇಕರ್ಸ್ ಮೂಲಕ ಭಾರತೀಯ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಮೂವೀಸ್ ಪ್ರೊಡ್ಯೂಸ್ ಮಾತ್ರ ಮಾಡ್ತಾ ಇರೋದಲ್ಲ, ಅದರ ಜೊತೆಗೆ ಡಿಸ್ಟ್ರಿಬ್ಯೂಷನ್ ಮೂಲಕ ನಮ್ಮೆಲ್ಲರ ಪ್ರೀತಿಯನ್ನು ಪಡಿತಾ ಇರುವಂತಹ ನಮ್ಮ ಹೆಮ್ಮೆಯ ಪ್ರೊಡ್ಯೂಸರ್ ರವಿಶಂಕರ್ ಸರ್ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇನ್ನು ನಮ್ಮ ಸಿನಿಮಾದ ಆಂಧ್ರ ಕಿಂಗ್ ತಾಲೂಕಾದ ಕನಸುಗಾರ, ನಮ್ಮ ಸಿನಿಮಾದ ನಿರ್ದೇಶಕರು, ಅವರು ಮಿಸ್ ಶೆಟ್ಟಿ, ಮಿಸ್ಟರ್ ಪೋಲಿ ಶೆಟ್ಟಿ ನಂತರ ಮತ್ತೆ ನಮ್ಮ ಜೊತೆಗೆ ಬಂದಿದ್ದಾರೆ ಮಹೇಶ್ ಬಾಬು ಪಿ ಅವರೇ. ಹಾರ್ಟ್ಲಿ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ? ಬಿಸಿ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಬಟ್ ಬಿಕಾಸ್ ವಿ ಆರ್ ಇನ್ ಕರ್ನಾಟಕ ಆ್ಯಂಡ್ ನಾವೆಲ್ಲರೂ ಉಪೇಂದ್ರ ಸರ್ ಅವರ ಫ್ಯಾನ್ ಆಗಿರೋದ್ರಿಂದಾಗಿ ವಿ ನೋ ದ್ಯಾಟ್ ಉಪ್ಪಿ ಸರ್ ಹೇಗೆ ಮಲ್ಟಿ ಟ್ಯಾಲೆಂಟೆಡ್ ಆರ್ಟಿಸ್ಟು, ನಮ್ಮ ರಾಮ್ ಅವರು ಕೂಡ ಹಾಗೆ. ಹಿ ಕ್ಯಾನ್ ಸಿಂಗ್, ಹಿ ಕ್ಯಾನ್ ಡ್ಯಾನ್ಸ್, ಆ್ಯಕ್ಟರ್ ಎಲ್ಲವೂ ಕೂಡ ಹೌದು, ಲಿರಿಸಿಸ್ಟ್ ಕೂಡ ಹೌದು. ಹಾಗಾಗಿ ಉಪೇಂದ್ರ ಸಿನಿಮಾ ಆ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಆಗಿತ್ತಲ್ವ ಉಪ್ಪಿ ಸರ್. ನಮ್ಮ ತೆಲುಗು ಮತ್ತು ಕರ್ನಾಟಕ ಫ್ಯಾನ್ಸ್ ಎಲ್ಲರೂ ಕೂಡ ಸೆಲೆಬ್ರೇಟ್ ಮಾಡಿದಂತಹ ಸಿನಿಮಾ. ನಮ್ಮ ಜನರಿಗೆ ಇನ್ನೂ ಸ್ವಲ್ಪ ಹತ್ರ ಆಗೋಣ ಅಂತ ಹೇಳಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಹಾಡನ್ನ ಲೆಟ್ಸ್ ಡೆಡಿಕೇಟ್ ಟು ಉಪ್ಪಿ ಸರ್ ಅಂತ ಹೇಳಿ. ವಿಲ್ ಟೀಚ್ ಓನ್ಲಿ 2 lines. ಓಕೆ ಅಲ್ವಾ? ಯು ಕ್ಯಾನ್ ಆಲ್ಸೋ ಜಾಯಿನ್. ಸೂಪರ್ ರವಿ ಸರ್, ಐ ಲವ್ ದಟ್ ಎನರ್ಜಿ. ಥ್ಯಾಂಕ್ ಯು. ಓಕೆ, ನಾನು ಹೇಳ್ತೀನಿ, ಅದನ್ನ ಹಾಕ್ಬೇಡಿ ಪ್ಲೀಸ್. ಓಕೆ, ವಿಲ್ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ದೆನ್ ರುಚಿ ಬೇರೆ ಇಲ್ಲ. ಕರೆಕ್ಟ್. ವಿ ಹ್ಯಾವ್ ಟು ಸೇ ಬಾ, ವಿ ಲವ್ ಯು ಬಾ. ಕರೆಕ್ಟ್. ಹಾ, ಸೂಪರ್. ಭಾಗ್ಯಶ್ರೀ ಅವರೆಲ್ಲ ಅದನ್ನ ಹೇಳ್ತಾರೆ. ಓಕೆ, ಒಪ್ಪಿಗಿಂತ ರುಚಿ ಬೇರೆ ಇಲ್ಲ ಬಾ, ವಿ ಲವ್ ಯು ಬಾ. ಹಾ, ಒಪ್ಪಿಕೊಂಡೋರು ದಡ್ಡರಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ, ಬಾ ವಿ ಲವ್ ಯು ಬಾ. ದಾಟ್ಸ್ ಇಟ್. ನಮ್ಮ ಪಾತ್ರ ಇರೋದಷ್ಟೇ, ಬಾ ವಿ ಲವ್ ಯು ಬಾ. ಓಕೆ, we'll say come. Come, we love you, come. Yes. Come. Yes. Ready. Already he without meaning. ನೀವು ಹಾಡ್ತೀರಾ ಸರ್ ರಾಮ್ ಸರ್ ಜೊತೆಗೆ? ಬಿಕಾಸ್ ಒರಿಜಿನಲ್ ಸಿಂಗರ್ ನೀವಲ್ವಾ? ಓ ಸೂಪರ್. ಹಾಗಾದ್ರೆ ಡನ್. ಓಕೆ ವೀಕ್ಷಕರೇ, ಇದೀಗ ನಮ್ಮ ಸಂದರ್ಶನ ಶುರು ಆಗ್ತಾ ಇರೋದೇ ನಮ್ಮ ರಿಯಲ್ ಸ್ಟಾರ್ ಉಪ್ಪಿ ಸರ್ ಅವರ ಅಮೇಜಿಂಗ್ ಹಾಡಿನೊಂದಿಗೆ. ಲೆಟ್ಸ್ ಸ್ಟಾರ್ಟ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಬಾ, ವಿ ಲವ್ ಯು ಬಾ. ಒಪ್ಪಿಕೊಂಡೋರು ದಡ್ಡರಲ್ಲ ಬಾ, Yes, we all love you sir. ಉಪ್ಪಿ ಸರ್, ಈಗ ರಿಯಲ್ ಲೈಫ್ ಅಲ್ಲಿ ನೀವು ಒಬ್ರು ಸೂಪರ್ ಸ್ಟಾರ್, ನಮ್ಮ ಆಂಧ್ರ ಕಿಂಗ್ ತಾಲೂಕದಲ್ಲಿ ಸೂಪರ್ ಸ್ಟಾರ್ ಸೂರ್ಯಕುಮಾರ್ ಆಗಿ ಕಾಣಿಸ್ಕೊಂಡಿದ್ದೀರಾ. ಈ ಫುಲ್ ಜರ್ನಿ ನೋಡಿದಾಗ ನಿಮ್ಗೆ ಏನಾದ್ರು ಸಿಮಿಲಾರಿಟೀಸ್ ಕಾಣಿಸ್ತಾ? ಇಲ್ಲ, ಖಂಡಿತ. ಅದನ್ನ ನಾನು ಫೀಲ್ ಮಾಡಿದ್ದಕ್ಕೆ ಈ ಸಿನಿಮಾ ಮಾಡಿದ್ದು. ಬಿಕಾಸ್ ಇವ್ರು ಬಂದು ನನಗೆ ಸ್ಟೋರಿ ಹೇಳಿದಾಗ್ಲೇ ನನಗೆಲ್ಲ ಕನೆಕ್ಟ್ ಆಗೋಯ್ತು. ಆ್ಯಕ್ಚುಲಿ ನನ್ನ ಲೈಫಲ್ಲಿ ನಡೆದಿರೋದು ಅದೆಲ್ಲ, ನಾನು ಈ ಲೆವೆಲ್ಗೆ ಒಬ್ಬ ಡೈರೆಕ್ಟ್ರ್ ಹೆಂಗೆ ಥಿಂಕ್ ಮಾಡೋಕ್ಕೆ ಸಾಧ್ಯ ಅಂತ. ಆ ಥರ ಫಸ್ಟ್ ಡೈಲಾಗಿಂದ ಕೊನೆವರೆಗೂ ಒಳ್ಳೆ ಮುತ್ತು ಪೋಣಿಸ್ತಾರಂತಾರಲ್ಲ, ಹಂಗಿದೆ. ನನಗೆ ಸ್ಕ್ರಿಪ್ಟ್ ಕೇಳಿದಾಗ ಅನಿಸಿತ್ತು. ಆಮೇಲೆ ಗೊತ್ತಿಲ್ಲ, ಆಮೇಲೆ ನಿಮ್ಗೆ ಗೊತ್ತಲ್ಲ, ಸಿನಿಮಾ ಆದ್ರ ಮೇಲೆ ನಾನು ಪಿಕ್ಚರ್ ನೋಡಿ ಹೇಳ್ತಾ ಇದ್ದೀನಿ. ನಾನು ಏನು ಅನ್ಕೊಂಡಿದ್ದು ಅದ್ರ 100ರಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಸೂಪರ್. ಅವರಿಬ್ಬರು ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ. ಸ್ಕ್ರಿಪ್ಟ್ ಹಂಗಿದೆ, ಡೈಲಾಗ್ಸು, ಸೀಕ್ವೆನ್ಸು, ಎಲಿವೇಶನ್ಸು, ಪರ್ಫಾರ್ಮೆನ್ಸು. ನೀವು ನೋಡಿ ಪಿಕ್ಚರ್ ನೀವೇ ಹೇಳ್ತೀರಾ. ನೋಡ್ರ ಮೇಲೆ ಮಿಸ್ ಮಾಡದೆ ಇದೇ ಥರ ಒಂದು ಇಂಟರ್ವ್ಯೂ ಮಾಡಬೇಕು. ಅಮೇಜಿಂಗ್. ರಿಲೀಸ್ ಆದಮೇಲೆ ವಿ ಹ್ಯಾವ್ ಟು ಅಪ್ರಿಷಿಯೇಟ್ ಇಸ್. ನಿಜವಾಳು ಆ ಎನರ್ಜೆಟಿಕ್, ಆ ಪರ್ಫಾರ್ಮೆನ್ಸ್. ಇಂಟರ್ವಲ್ ನೋಡಿ, ಒಂದು ಸೀನ್ ಸೂಪರ್. ಸೊ ನಿಮಗೆ ತುಂಬಾ ಇಷ್ಟ ಆಗಿರೋದು ಇಂಟರ್ವಲ್ ಸೀನ್? ಅಯ್ಯೋ, ಆ ಥರ ತುಂಬ ಇದೆ. ನಾನು ಒಂದು ಸ್ಪೆಸಿಫಿಕ್ ಆಗಿ ಹೇಳಿದೆ, ಒಂದು ಎಕ್ಸ್ಟ್ರಾಂಡ್ರಿ ಪರ್ಫಾರ್ಮೆನ್ಸ್ ಮಾಡಿದೆ ನಿಜವಾಗ್ಲೂ, ಸೂಪರ್. ನಾನೆಲ್ಲ ನನ್ನ ಲೈಫಲ್ಲಿರೋ ಫ್ಯಾನ್ ಎಲ್ಲ ಇವರಲ್ಲಿ ನೋಡ್ಬಿಟ್ಟೆ.
ಅಂಡ್ ನಿಮ್ಗೆ All the stars feel like that, sir. Everyone sees their own fan in that. ನೋಡಿ ಗಡಿಗಳ ಮಿತಿ ಇಲ್ಲದೆ ನಿಮ್ಗೆ ಎಲ್ಲ ಕಡೆ ಫ್ಯಾನ್ಸ್ ಇದ್ದಾರೆ. ಈಗ ರಾಮ್ ಸರ್, ಇಷ್ಟು ವರ್ಷಗಳಿಂದ ನೀವು ಸ್ಟಾರ್ ಆಗಿ ಒಂದು ಲೈಫ್ ಲೀಡ್ ಮಾಡ್ತಿದ್ರಿ. ಈ ಸಿನಿಮಾದಲ್ಲಿ ಸಾಗರ್ ರೋಲ್ ಜೊತೆಗೆ ಒಂದು ಕ್ರೇಜಿ ಫ್ಯಾನ್ ಆಗಿ, ಸೂಪರ್ ಫ್ಯಾನ್ ಆಗಿ ಲೀಡ್ ಮಾಡಿರೋದ್ರಿಂದಾಗಿ ಅದು ನಿಮ್ಗೆ ಬೇರೆ ಪರ್ಸ್ಪೆಕ್ಟಿವ್ ಕೊಡ್ತಾ? ಹೌ ವಾಸ್ ಇಟ್ ಅಂತ? More than another perspective, I saw life from this side, ಕರೆಕ್ಟ್. but I always questioned the life on the other side. ಓ, So that question was on my mind. So this film kind of answered that question for me. So it, even though it was a different perspective, I was always thinking about that from this perspective, this position. So that's why it was very emotional for me. okay. And I was very happy when Mahesh told me that Upendra sir heard the narration. The first thing he was like, he felt the emotion, sir. He got emotional. I was like, yeah, enough. You know, this film was, it was like a baby, you know. Mahesh and I, we were carrying it with so much love and so delicate, and you know, it's like, okay, can people feel it? So when he heard the script and he got emotional, it's like, yeah, now he's in the family. Yes, we need him. We need him. Yes, we love it. ಅಂದ್ರೆ ಕಿಂಗ್ ಸೂರ್ಯಕುಮಾರ್ ಸಿಕ್ಕಿದ್ರು ಅಂತ ಗೊತ್ತಾಯ್ತು ಅವರಿಗೆ. ಭಾಗ್ಯಶ್ರೀ ಅವರೇ, ಫಸ್ಟ್ ಆಫ್ ಆಲ್ ಯು ಲುಕ್ ಬ್ಯೂಟಿಫುಲ್ ಆನ್ ಸ್ಕ್ರೀನ್, ಆಫ್ ಸ್ಕ್ರೀನ್ ಆಸ್ ವೆಲ್. ಬಟ್ ನಿಮ್ಮಿಬ್ಬರ ಕೆಮಿಸ್ಟ್ರಿ ನೋಡಿದಾಗ ಓನ್ಲಿ ಸಾಂಗ್ಸ್ ಇಂದಲೇ ಜನ ಅಷ್ಟೆಲ್ಲ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಮಹಾಲಕ್ಷ್ಮಿ ಪ್ಲೇ ಮಾಡ್ತಾ ಇರೋದ್ರಿಂದಾಗಿ ಹೌ ಸ್ಪೆಷಲ್ ಮಹಾಲಕ್ಷ್ಮಿ ಇಸ್ ಟು ಯು? I mean, after hearing the script, I was very emotional because I think very rarely you get to hear scripts which make you feel so many emotions at the same time. You know, I felt motivated. I felt love. It was just a lot of emotions, and I think this script is very special because I've never heard anything like it before. Yeah. ಮಹೇಶ್ ಅವರು ಎಲ್ಲರೂ ಎಮೋಷನಲ್ ಆದ್ವಿ ಅಂತ ಹೇಳ್ತಾ ಇದ್ದಾರೆ. I am becoming emotional now. That's the best thing. ಒಬ್ರು ಡೈರೆಕ್ಟರ್ಗೆ ಅದಕ್ಕಿಂತ ಒಳ್ಳೆ ವಿಷಯ. One more thing, his wife is from Bangalore. Yeah. ರಿಯಲಿ? ಮಹೇಶ್ ಅವರೇ, ಫಸ್ಟ್ ಆಫ್ ಆಲ್ ಡೈರೆಕ್ಟರ್ಗಳಿಗೆ ಡೈರೆಕ್ಟರ್ ಅಂತ ಹೇಳ್ತೀವಿ ನಾವು ಉಪ್ಪಿ ಸರ್ನ. ಉಪ್ಪಿ ಸರ್ಗೆ ಒಬ್ಬ ಯಂಗ್ಸ್ಟರ್ ಡೈರೆಕ್ಟರ್ ಹೋಗಿ ನರೇಷನ್ ಕೊಟ್ಟಾಗ ಆ ಪ್ರೊಸೀಜರ್ ಹೇಗಿತ್ತು? ಎಕ್ಸೈಟ್ಮೆಂಟ್ ಜೊತೆಗೆ, ನರ್ವಸ್ನೆಸ್ ಜೊತೆಗೆ, ಹೌ ವಾಸ್ ಇಟ್? So first I went to sir. So obviously I thought I was treating him like a hero and narrating. So I didn't get that head. I didn't think that he's a director or something. But the minute I entered his house, I see a picture of him like this, like a big picture, and I was zapped, and that's when that hit me. Like, man, I'm narrating to a director. He's going to screw me at any point of time. So that was the thing, but somehow we cracked the narration, and sir was moved, and almost I think I kind of see the tears in his eyes, and he spoke a lot about the script. So the minute we left, me and Ravi sir came here, and the minute we left, we thought, yeah, I have a lot of connections with Bangalore. So in the sense, my previous film was Anushka Shetty. She's from here, my wife, and then now Ram Upendra sir. So a lot of things are happening. You have to come here and direct one movie. ಕರೆಕ್ಟ್. ಆಗ My pleasure. ಕಂಪ್ಲೀಟ್ Privilege. ಅಂಡ್ ಒಂದೊಂದು ಕನ್ಫರ್ಮ್ ಆಯ್ತು, ಮಹೇಶ್ ಅವರ ಯಾವ ಸಿನಿಮಾದಲ್ಲೂ ಕರ್ನಾಟಕದವ್ರು ಒಬ್ಬರಾದ್ರೂ ಇರ್ತಾರೆ ಅಂತ. ರವಿ ಸರ್, ಈಗ ಸಿನಿಮಾ 27th ರಿಲೀಸ್ ಆಗ್ತಾ ಇದೆ. ಬಿಫೋರ್ ದಟ್ ಓನ್ಲಿ ಯು ಆರ್ ಗೆಟಿಂಗ್ ಸೋ ಮಚ್ ಆಫ್ ಅಪ್ರಿಸಿಯೇಷನ್. ಅದು ಎವ್ರಿಥಿಂಗ್, ಎಲ್ಲೂ ಪ್ರೊಡಕ್ಷನ್ ಇಂದಾಗಿ ಕಾಂಪ್ರಮೈಸೇ ಆಗಿಲ್ಲ ಅಂತ ಹೇಳಿ. ಹೌ ಹ್ಯಾಪಿ ಆರ್ ಯು? ಹೌ ಪ್ರೌಡ್ ಆರ್ ಯು ಸರ್? First of all, see, the appreciation what we received is one this thing. We are pretty much confident about the film, and we were never nervous about this. Even though it is nearing the release and all this thing, we are never nervous, and we are pretty sure it will hit the bullseye. This is what the crucial people all, we all had a meeting so many times, and we always felt the same. So definitely we are hoping the same result from the same what we call judgment from the audiences. ಸೂಪರ್ ಸರ್. ಉಪ್ಪಿ ಸರ್, ಈಗ ಆಂಧ್ರ ಕಿಂಗ್ಗೆ ಸಾಗರ್ ಥರ ಒಬ್ಬ ಕ್ರೇಜಿಯಸ್ಟ್, ಒಬ್ಬ ಭಕ್ತ ರೀತಿಯಲ್ಲಿ ಒಬ್ಬ ಫ್ಯಾನ್ ಇದ್ದಾರೆ ಅಂದಮೇಲೆ, ನಿಮ್ಮ ಈ ಸಿನಿ ಜರ್ನಿಯಲ್ಲಿ, ಇಷ್ಟು ವರ್ಷಗಳ ಸಿನಿ ಜರ್ನಿಯಲ್ಲಿ ನಿಮ್ಗೆ ಅಂತಹ ಕ್ರೇಜಿ ಫ್ಯಾನ್ ಯಾರಾದ್ರು ಅಥವಾ ಕ್ರೇಜಿಯಸ್ಟ್ ಫ್ಯಾನ್ ಮೊಮೆಂಟ್ ಏನಾದ್ರು ಇದೆಯಾ ಸರ್? ಏನಾದ್ರು ನೆನಪು ಮಾಡ್ಕೊಳ್ಳೋದಾದ್ರೆ? ಪರ್ಸನಲ್ ಬಿಟ್ಬಿಡಿ, ನೀವು ಇಡೀ ಸಿನಿಮಾ ನೋಡಿದ್ರೆ ಎಲ್ಲಾ ಸ್ಟಾರ್ಸ್ ಲೈಫಲ್ಲೂ ಈ ತರ ನಡೆದಿರುತ್ತೆ ಅನ್ಸುತ್ತೆ. ಓಕೆ. ಅಷ್ಟು ಕನೆಕ್ಟೆಡ್ ಆಗಿದೆ ಸಿನಿಮಾ. ಒಂದೊಂದು ಸೀನ್ಗಳು ಕೂಡ ನಾನು ಎಕ್ಸೈಟ್ ಆಗ್ಬಿಟ್ರೆ ಇವಾಗ ಎಲ್ಲ ಸೀನ್ಗಳು ಸ್ಟಾರ್ಟ್ ಮಾಡ್ಬಿಡ್ತೀನಿ ಹೇಳೋದಕ್ಕೆ. ನೆಕ್ಸ್ಟ್ ನಾನು ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ ಎಲ್ಲ. ಹೇಗಾದ್ರೆ ಕಣ್ಣು ಮುಂದೆ ಇದೆ ಸಿನಿಮಾ ಇವಾಗ.
ನಿಜವಾಳು ನೋಡಿ, ಅದು ನೋಡಿದ್ರೇ ಅದು ಖಂಡಿತ ನೋಡಿ ರಿಪೋರ್ಟ್ ಹೆಂಗೆ ಬರುತ್ತೆ ನೋಡಿ. ನಿಜವಾಳು ನಾನು ಯಾವ ಸಿನಿಮಾಗೂ ಆ ಥರ ಬಿಕಾಸ್ ಪ್ರಿಡಿಕ್ಟ್ ಮಾಡೋಕ್ಕೆ ಭಯ ಆಗುತ್ತೆ, ಹಿಂಗಾಗುತ್ತೆ ಅಂತ. ಬಟ್ ಈ ಸಿನಿಮಾ ಅನ್ನಿಸ್ತಾ ಇದೆ ರಿಸಲ್ಟ್ ಮಾತ್ರ ಆ ಲೆವೆಲ್ಗೆ ಇರುತ್ತೆ. ರಿಸಲ್ಟ್ ಒಪಿನಿಯನ್ ಅಂತೂ ಎಕ್ಸ್ಟ್ರಾಂಡಿ ಇರುತ್ತೆ ನಿಜವಾಗ್ಲೂ. ಅಂದ್ರೆ ಫ್ಯಾನ್ಸು ಕನೆಕ್ಟ್ ಆಗ್ತಾರೆ, ಸ್ಟಾರ್ಸು ಕನೆಕ್ಟ್ ಆಗ್ತಾರೆ ಅಂತ. ಅಲ್ಲ, ಫ್ಯಾನ್ಸೇ ಕನೆಕ್ಟ್ ಆಗೋದು, ಇದು ಫ್ಯಾನ್ಸ್ಗೋಸ್ಕರ ಮಾಡಿರೋದು. ಫ್ಯಾನ್ಸೇ ಸಿನಿಮಾ, ಅದು ಇದೇ ಬೇರೆ ಆ್ಯಕ್ಚುಲಿ. ಅದು ಹೇಳ್ಬಾರ್ದು ಅಷ್ಟೇ, ಸುಮ್ಮನೆ ಇರಿ. ರಾಮ್ ಸರ್, ಈಗ ನಮ್ಮ ನೀವು ರೆಡಿ ಅಂತ ಒಂದು ಸಿನಿಮಾ ಮಾಡಿದ್ರಿ, ನೆನಪಿದ್ಯಾ? ನಮ್ಮ ಕರ್ನಾಟಕದಲ್ಲಿ ಅಪ್ಪು ಸರ್, ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ನಿಮ್ಮ ಹೆಸರಲ್ಲಿ ರಾಮ್ ಅಂತ ಸಿನಿಮಾ ಬಂತು, ಅದೇ ಸಿನಿಮಾ. ಸೊ ಅದ್ರ ಬಗ್ಗೆ ಏನಾದರೂ ಮಾತಾಡೋದಿದ್ರೆ. So, Ready was produced by my friend who produced my previous film, Jagadam. So, and before the release, he watched the film and he really loved it, and he was like, I want the rights. So I was like, yeah, I'll give you. And after the release, we got calls from so many people, like, became such a big hit from back then also in 2008, Bollywood and all of that. But he's a very passionate producer, and we wanted, like, he told me that, I want to approach Appu for this and all of that. I was like, yeah, you do this film. And here also it was a phenomenal hit. Correct. And yeah, I'm very happy. ಸೂಪರ್ ಸರ್. There's a Kannada connect there also. ಐ ನೋ ಮಹೇಶ್ ಅವರೇ, ಈಗ ಎಲ್ಲ ಕಡೆ ನಾವು ನೋಡೋದು ಸೂಪರ್ ಸ್ಟಾರ್ಗಳ ಬಯೋಪಿಕ್ ಬರುತ್ತೆ, ಬಟ್ ಇಲ್ಲಿ ಬಯೋಪಿಕ್ ಆಫ್ ಅ ಫ್ಯಾನ್ ಅನ್ನೋದೇ ಒಂದು ಹೊಸ ಸೆನ್ಸೇಷನ್. ಈ ಥಾಟ್ ಹೇಗೆ ಬಂತು, ಈ ಸ್ಟೋರಿ ಹೇಗೆ ಸ್ಟಾರ್ಟ್ ಆಯ್ತು ಅಂತ? See, I see a beautiful connection between a star and a fan. So the thing is, like, in every relationship, we know them personally. We know them. I mean, at some level, we know them very personally, or we talk to them on daily basis. But I kind of see this madness when they see the star and how they own the star and how they reflect their personality into their lives. So this is something very abnormal and very divine in a way. So I thought this relation was not explored in a right way, is what I felt. So stars can inspire people, stars can be part of our lives. If you see in generally also the whole South India, if you consider, film is not away from our lives. In fact, we remember our childhoods through films. Once, when I'm studying this class, we relate to the cinema more than the class or the class teacher. So that it is part of our life. So I thought, totality lo, I want to explore how it is going to be and we could come up with a very beautiful story. Hopefully it will make meaningful, at the same time financially blockbuster. ಹೇಳ್ಬೇಕು ಅಂದರೆ, ನಾನೆಲ್ಲೋ ಒಂದು ಯಾವುದೋ ಪ್ರೋಗ್ರಾಮಲ್ಲಿ ಹೇಳಿದ್ದೆ, ಏನು ಫ್ಯಾನ್ಸ್ಗೆ ಸ್ಟಾರ್ಸ್ಗೆ ಏನು ರಿಲೇಷನ್ಶಿಪ್ಪು ಅಂತ. ನನಗೆ ಅದು ಕಾಡ್ತು, ಏನಿದೆ ಆ್ಯಕ್ಚುಲಿ. ನಾವೊಂದು ಸಿನಿಮಾ ಮಾಡ್ತೀವಿ, ನಮ್ದು ಏನೋ ಒಂದು ಇದಿರುತ್ತೆ, ಈ ಸ್ಟೋರಿ ನಾನು ಹೇಳಬೇಕು, ಐ ವಾಂಟ್ ಫೇಮ್ಗೆ, ನೇಮ್ಗೆ, ಮನಿ, ಕಮರ್ಷಿಯಲ್ ಆಸ್ಪೆಕ್ಟ್, ಸೋ ಮೆನಿ ಥಿಂಗ್ಸ್ ಅಚೀವ್ ಮಾಡಿ ಏನೇನೋ ಇರುತ್ತಲ್ವಾ. ಇದ್ರ ಮಧ್ಯದಲ್ಲಿ ನಾವೇನು ಫ್ರೀ ತೋರಿಸಲ್ಲ ಸಿನಿಮಾ, ಅವ್ರು ಪೇ ಮಾಡಿ ಬಂದು ಸಿನಿಮಾ ನೋಡ್ತಾರೆ, ಅಲ್ಲಿಗೆ ರಿಲೇಷನ್ಶಿಪ್ ಮುಗಿದೋಗ್ಬಿಡ್ತು ಅಲ್ವಾ. ಬಟ್ ಇದು ಬಿಟ್ಟು ಇನ್ನೂ ವರ್ಷಾನ್ಗಟ್ಲೆ ಆ ರಿಲೇಷನ್ಶಿಪ್ ಇಟ್ಕೊತಾರಲ್ಲ, ಅದು ಯಾವ ಥರ ಲವ್ ಅದು ಅಂತ. ಅದನ್ನೊಂದು ಕಡೆ ಹೇಳಿದ್ದೆ, ತಾಯಿನಾರ ತನ್ನ ಮಗ ಅಂತ ಲವ್ ಮಾಡ್ತಾಳೆ, ಬೇರೆ ಮಕ್ಳನ್ನ ನನ್ನ ಮಗ ಅಂತ ಲವ್ ಮಾಡಲ್ಲ. ಇದು ಏನು ಕನೆಕ್ಷನ್ನೇ ಇಲ್ಲದೆ ಒಂದು ಸಿನಿಮಾ ನೋಡ್ಬಿಟ್ಟು ಒಂದು ನಿಯರ್ಲಿ 25 ಇಯರ್ಸ್ ಫಾಲೋ ಮಾಡೋದಿದೆಯಲ್ಲ ಒಬ್ಬ ಸ್ಟಾರ್ನ, ಅಷ್ಟು ಇದಾಗಿ ನನಗೆ ಅವಾಗಲೇ ಅನಿಸಿದ್ದು. ಅದಕ್ಕೆ ರಾಜ್ಕುಮಾರ್ ಅಭಿಮಾನಿ ದೇವರುಗಳು ಅಂತ ಹೇಳಿದ್ದು ಅಲ್ವಾ. ಅದೊಂದು ಡಿವೈನ್ ಲವ್, ಅದು ಅದಕ್ಕೆ ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ನಮಗೂ ಫಸ್ಟ್ ಟೈಮಲ್ಲಿ ಒಂಥರ ಇರಿಟೇಜ್, ಏನೇ ಇದು ಹಿಂಗೆ ಇಷ್ಟೊಂದು ಕಾಡ್ತಾರಲ್ಲ ಇವರು ಅಂತ. ಆಮೇಲೆ ಅದು ನಾವೇ ರಿಫೈನ್ ಆಗ್ತಾ ಹೋಗ್ತೀವಿ, ಇಲ್ಲಪ್ಪ ಇದು ನಿಜವಾಗ್ಲು ಇದರಿಂದ ಕಲಿಯುವಂಥದ್ದು ಎಂಥದ್ದಿದೆ ಅಂತ. ಆ ಥರ ಮೊಮೆಂಟ್ಸ್ ಈ ಸಿನಿಮಾ ಬಿಗಿನ್ ಟು ಎಂಡ್ ಇದೆ. ಆಮೇಲೆ ಇದೇನು ಒಂದು ನೀವು ನೋಡ್ಬೇಕಾದ್ರೆ, ನಿಮಗೆ ಟ್ರೈಲರ್ ನೋಡಿರ್ತೀರ ನೀವು, ಅಷ್ಟು ಕಮರ್ಷಿಯಲ್ ಆಗಿದೆ, ಆ್ಯಕ್ಷನ್ ಇದೆ, ಎಮೋಷನ್ ಇದೆ, ಸಾಂಗ್ ಇದೆ, ಲವ್ ಇದೆ, ಏನಿಲ್ಲ ಅಂತ. ನನಗೆ ಆಶ್ಚರ್ಯ, ಈ ಥರ ಒಂದು ಸ್ಕ್ರಿಪ್ಟ್ನ ಈ ಥರ ಹೇಳಕ್ಕೆ ಸಾಧ್ಯನಾ? ಸೊ ನಿಜವಾಗ್ ನನಗೆ ಇದಕ್ಕಿಂತ ಕಮರ್ಷಿಯಲ್ ಬೇರೆ ಅನಿಸ್ತಿಲ್ಲ, ಅಷ್ಟೇ ವಂಡರ್ಫುಲ್ ಆ್ಯಕ್ಚುಲಿ. ನಿಜವಾಳು ನೀವು ನೋಡಿ, ಜನ ಒಪಿನಿಯನ್ ಹಿಂಗೆ ಹೇಳ್ತಾರೆ ನೋಡಿ ಸಿನಿಮಾ ನೋಡ್ರ ಮೇಲೆ. ವೇಟಿಂಗ್ ಸರ್, ಸೀರಿಯಸ್ಲಿ ವೇಟಿಂಗ್. ಅದು ನೀವೆಷ್ಟೆಲ್ಲ ಹೊಗಳದ್ಮೇಲೆ ಅಂತೂ 27th ನಾಳೆನೇ ಆಗ್ಲಿ ಅಂತ ಕಾಯ್ತಾ ಇದ್ದೀವಿ. ಭಾಗ್ಯೇಶ್ವರಿ, ಬೇಸಿಕಲಿ ಯುವರ್ ಫ್ರಮ್ ಮಹಾರಾಷ್ಟ್ರ, ರೈಟ್? ಜನರಲಿ ನೀವು ಚೈಲ್ಡ್ಹುಡ್ಡಲ್ಲೆಲ್ಲ ಬಾಲಿವುಡ್ ಮೂವೀಸ್ ನೋಡಿರ್ತೀರಾ, ಅಲ್ಲಿರೋ ಫ್ಯಾನ್ ಕ್ರೇಜ್ ನೋಡಿದಾಗ ಇಲ್ಲಿ ಸೌತ್ ಇಂಡಿಯನಲ್ಲಿ ಅಫ್ಕೋರ್ಸ್ ದೇ ಟ್ರೀಟ್ ಸ್ಟಾರ್ಸ್ ಲೈಕ್ ಗಾಡ್. ಸೊ ಏನು ಡಿಫ್ರೆನ್ಸಸ್ ಕಾಣಿಸ್ತು? I mean, it's very different. It's nothing like I've seen before. When I entered the industry about 1 year back, I was just in shock as to this divine emotion. What is this, like,
I know that when you know somebody, you form a connection with them. But when you don't know somebody and you can love them so endlessly, it was a very beautiful emotion. And I think this film describes that emotion. You know, we've seen people make films of legends. We've seen people make films of well-known personalities, but the person who actually makes it happen, we've never seen a film about that person. So this film is about that person. So yeah. ರಾಮ್ ಸರ್ ಅನ್ಕಂಡೀಷನಲ್ ಲವ್ ಫ್ಯಾನ್ಸ್ ಇಂದ ಸಿಗ್ತಾ ಇದೆ. ನೀವು ಟ್ರೈಲರ್ ಲಾಂಚ್ ನೋಡಿದಾಗ ನನ್ಗನ್ಸಿತ್ತು ರವಿ ಸರ್ ಏನ್ ಇಮ್ಯಾಜಿನೇಷನ್, ಡ್ರೋನ್ ಶಾಟ್ ಮೂಲಕ ಟ್ರೈಲರ್ ಅನ್ನ ಲಾಂಚ್ ಮಾಡಿದೀರಾ ವಿತ್ ದ ಕ್ರೇಜಿಯೆಸ್ಟ್ ಫ್ಯಾನ್ಸ್ ಆಸ್ ವೆಲ್. ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫ್ಯಾನ್ಸ್ ಜೊತೆ? It's always a beautiful experience with fans, and more than, see, this is, even though it's a biopic of a fan, it's not about just the fan emotion or whatever, you know what I mean? It's a very human emotion. Why we don't understand fans is because we don't understand that human emotion in them. So when you're watching the film, whether you're a fan or not, whether you watch cinema or not, if you're a human, you'll connect with it. It's a very human emotion. And fans next level, because you're talking about them, good extra on it. So it's always been like I said, for me to accept this film also, that question about fans always was on my mind. Like, what is that relation? What do I deserve? So even as stars, we always, even now we question, if someone's showing so much love, first we'll be like, okay. We think logically, and then we get back into the car like, do I even deserve so much? Like, why? I don't even know who you are, you know? So that guilt is always there. That question is always there. So yeah, every time I meet fans, it's always a very emotional thing for me. ಓಕೆ. ಆನ್ಸರ್ ಮಾಡಿದ್ದೀರಿ ಈ ಸಿನಿಮಾ. ಓ ಅದಕ್ಕೂ ಆನ್ಸರ್ ಸಿಕ್ಕಿದೆ. ಇನ್ ದಿಸ್ ಮೂವಿ ಸೊ ಎಷ್ಟೆಲ್ಲ ಕ್ವಶನ್ಸ್. ಕಾಣಿಸ್ತಾರೆ ನೋಡಿ. ಹೌದು ಸರ್. ನನಗೆ ಈ ಸಿನಿಮಾಲಿ ಲುಕ್ ಸೋ ಡಿಫ್ರೆಂಟ್. ಯಾಕಿಲ್ಲ ನನಗೊಂದು ಯಂಗ್ ಹುಡುಗ, ಯಾರೋ ಒಂದು ಕಾಲೇಜ್ ಹುಡುಗ, 18-19 ಇಡೀ ಸಿನಿಮಾಲಿ ಹಂಗೆ ಕಾಣಿಸ್ತಿದ್ರಿ ಇವರು. ಸೋ ಇನ್ನೋಸೆಂಟ್ ಆಕ್ಚುಲಿ, ವಿತ್ ಬಂಡಲ್ ಆಫ್ ಎನರ್ಜಿ, ಎಗರಾಡ್ತಾ ಇರ್ತಾರೆ. ಹೊಡೆದ್ರು ಹಿಂಗೆ ನಿಂತಿರ್ತಾರೆ ಹಿಂಗೆ. ಹೌದು, ಐ ಆಮ್ ಲೈಕ್ ದಿಸ್. Young huduga only. ಯು ಆರ್ ಯಂಗ್ ಆಕ್ಚುಲಿ. ಯಂಗ್ ಹುಡುಗ ಒಂದ್ರಿ. ಹುಡುಗ, ಸ್ಕೂಲ್ ಹುಡುಗ. ಹೌದು, ಈಗಷ್ಟೇ ಚಿಗುರು ಮೀಸೆ ಬರ್ತಾ ಇರೋ ಹುಡುಗ ನೋಡಿ ಹೆಂಗ್ ಕಾಣಿಸ್ತಾರೆ ನೋಡಿ. ಎಸ್, ನಮ್ಮ ಮಹೇಶ್ ಅವರಿಗೆ ಅಫ್ಕೋರ್ಸ್ ಡೈರೆಕ್ಟರ್ಸ್ಗೆ ಅವರು ಶೂಟ್ ಮಾಡೋದ್ರ ಬಗ್ಗೆ ನಾನು ಸುಮ್ಮನೆ ಹೀಗೆ ಮಾತಾಡ್ತಿದ್ದಾಗ ಹೇಳ್ತಾ ಇದ್ದೆ, ನನಗೆ ಗೊತ್ತಿಲ್ಲ ಉಪ್ಪಿ ಸರ್ಗೆ ಡೈರೆಕ್ಟರ್ ಆಗಿರೋದ್ರಿಂದಾಗಿ ಅವರ ಡೈರೆಕ್ಷನ್ ಹೇಗೆ ಅನ್ನಿಸ್ತಾ. ಯಾಕಂತ ಹೇಳಿದ್ರೆ ನೀವು ಡೈರೆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದ ಯೋಚನೆ ಮಾಡ್ತಿದ್ರು, ಆಕ್ಟರ್ ಪಾಯಿಂಟ್ ಆಫ್ ವ್ಯೂ ಇಂದಲೂ ಗೊತ್ತಿಲ್ಲ. ಸ್ಟಿಲ್ ಒಬ್ಬ ಯಂಗ್ಸ್ಟರ್ಗೆ ಏನಾದರೂ ಹೇಳೋದಿದ್ರೆ ನಿಮ್ಗೆ ಹೇಗಿತ್ತು ಸರ್ ಇದು? ಇಲ್ಲ, ನಿಜವಾಗ್ಲೂ ನಾನು ಅದೇ ಅಂತಿದ್ದವ್ರನ್ನ, ನಾನು ತುಂಬ ಕಲಿಯುವಂಥದ್ದಿತ್ತು. ಕೇಳಿ ಒಂದು ನಿಮಿಷ, ನಂದೊಂದು ಸ್ಟೈಲ್ ಆಫ್ ಸಿನಿಮಾ, ಅದು ಒಬ್ಬೊಬ್ರದ್ದು ಒಂದು ಸ್ಟೈಲ್ ಆಫ್ ಸಿನಿಮಾ ಇರುತ್ತೆ. ನಾನು ಹಿಂಗೋ ದಿಬ್ಬಿರೋದು ಏನೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಅದು ಬಿಡಿ. ಬಟ್ ಇವರು ಆ ಸಬ್ಜೆಕ್ಟ್ನ ಯಾವ ಲೆವೆಲ್ಗೆ ಒಳಗಡೆ ಇದು ಮಾಡ್ಕೊಂಡ್ಬಿಟ್ಟಿದ್ರಂದರೆ, ಸರ್ ನಾಲ್ಕು ಇಂತೆ ಕಾವಲ್ಲ ಸರ್, ಸರ್ ಇಷ್ಟೇ ಸರ್ ಇದು ಹಿಂಗೆ ಇರ್ಬೇಕು ಸರ್, ನನಗೆ ಆರ್ಟಿಸ್ಟಾಗಿ ಯಾವ ಥರ ಅದು ನೋ ಸರ್ ಇಷ್ಟೇ ಹಿಂಗೆ, ಅಷ್ಟು ಯಾಕೆಲ್ಲ ಒಬ್ಬ ಡೈರೆಕ್ಟ್ರಾಗ ಅಷ್ಟು ಕ್ಲಾರಿಟಿ. ಓಹೋ ಅನ್ನಿಸ್ತಾವಾಗ. Sir, see, sir cooperated so well. Actually, sir mentioned rain effect scene మీరు ఇక్కడ చేశారా sir? Have you ever done rain effect scenes? Okay. But we put him in literally in cold weather low. The whole nights we were flooding on water on him. He cooperated so well. I mean, I felt so bad to put him. ಶಾರ್ಟ್ ಹಿಂಗೆ ಬರ್ಬೇಕಂತಾರೆ, 10 ಟೇಕ್ ಆಗಲಿ ಸರ್, ಹಿಂಗೆ ಕಾವಲ್ಲ, ಇಂತೆ చేయಲ್ಲ, ಇಂತೆ. ಓಹೋ ಓಕೆ. ಯಾಕಂದ್ರೆ ಅವ್ರ ತಲೆಯಲ್ಲಿರೋದು ನಮ್ಮ ತಲೆಯಲ್ಲಿ ಬಂದು ಮಾಡಬೇಕಲ್ಲ, ಅದು ನೀವು ಹೇಳೋ ಅದು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿದ್ರು. ಒಬ್ಬ ಸ್ಟಾರ್ನ ಹೆಂಗೆ ತೋರಿಸ್ಬೇಕಂಗೆ, ಒಬ್ಬ ಫ್ಯಾನ್ ಹೆಂಗೆ ತೋರಿಸ್ಬೇಕಂಗೆ, ಆ ಲವ್ ಸ್ಟೋರಿ, ಆಮೇಲೆ ಆ ಫಾದರ್ ಕ್ಯಾರೆಕ್ಟ್ರು. Sir, but we need directors like that, sir, because the two directors అంత కావాలని చెప్పి స్క్రీన్ మీద ఇంతే ఉంటుంది, వీళ్ళు ఎంత కావాలని చెప్పి స్క్రీన్ మీద అంత ఉంటుంది. So this is very convenient for us. ಮಹೇಶ್ ಅವ್ರು ಖುಷಿಯಾಗ್ಬಿಟ್ರು. ಆಫ್ಟರ್ ಇಂಟರ್ವ್ಯೂ ಹಿಲ್ ಗಿವ್ ಅಸ್ ಪಾರ್ಟಿ. ರವಿಶಂಕರ್ ಸರ್, ವಿ ಮಸ್ಟ್ ಅಪ್ರಿಷಿಯೇಟ್ ಯು. ಯಾಕಂತ ಹೇಳಿದ್ರೆ ಮೈತ್ರಿ ಮೂವಿ ಮೇಕರ್ಸ್ ಒಂದು ದೊಡ್ಡ ಮಟ್ಟದಲ್ಲಿ ಪ್ರೊಡಕ್ಷನ್ಗೆ ಇಳಿದಿದೆ. ಈಗ ನಮ್ಮ ಕರ್ನಾಟಕದ ಜನ ಎಲ್ಲ ಕಾಯ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಪ್ರಶಾಂತ್ ನೀಲ್ ಸರ್ ಜೊತೆಗೆ NTR ನೀಲ್ ಬರ್ತಾ ಇದೆ, ಇನ್ನೊಂದ್ ಕಡೆಯಲ್ಲಿ ಜೈ ಹನುಮಾನ್, ನಮ್ಮ ರಿಷಬ್ ಶೆಟ್ಟಿ ಸರ್ ಇದ್ದಾರೆ. ಹೇಗ್ ಪ್ಲಾನಿಂಗ್ ಎಲ್ಲ ಆಗ್ತಾ ಇದೆ ನಮ್ಮ ಕರ್ನಾಟಕದ ಜೊತೆ ನಿಮ್ಮ ಕನೆಕ್ಷನ್ ಬಗ್ಗೆ? Yeah, that is NTR and Prashant Neel sir. Prashant Neel sir is from Karnataka, Rishabh Shetty sir, yeah. Both films are, one is under shoot and one is getting started from January, Rishabh sir. And that is a sequel of Hanuman. Definitely it will be huge. And Prashant Neel and NTR, see, I need not tell you, when there is NTR and Prashant Neel combination, then you can see that is sky is the limit for that thing.
both will do very, very good. We are pretty much confident and subjects are extraordinary. That is one thing. And now coming to our film, I need to tell a little bit about our film. And this film really, all the important stakeholders, everyone believed a lot, and with a lot of love and affection, we all have done this film. And they are artists like Rahul Ramakrishna, who is a sidekick of hero and this thing. See the minute expressions also. See the detailing of the film went in such a manner, like in the climax he gives a little bit small expressions, mind blowing. There is a lot of meaning in that. See, coming to Murali Sharma sir, and see frustrated heroine's father, a girl's father, the character what he has done, superb. Yeah, see, we need not mention about Bhagya madam and Ram sir and Upendra sir. They have just see done magic for the film. So there are small characters also in this film who have done extraordinary work. So finally, let me complete about this film, and later we can talk about the rest of the thing. So this is very, very close to our heart, and we all believed 1000% and jumped into this project. So, and finally, after watching the output, first reaction when Upendra sir was in Hyderabad, he has watched the film and he has come out and he was talking about the film half an hour. Yeah, one. And half an hour ಹೊರಗೆ ಬಂದ್ಮೇಲೆ 1 hour ಅವ್ರಿಗೆ 1 hour and the detailing. ನೈಟ್ 12 ಗಂಟೆ ಫೋನ್ ಮಾಡಿ ಮಾತಾಡ್ತಾನೆ ಇದ್ದೀನಿ. And you should watch. Why you need to watch this film? For the beautiful emotion. So, and one small clarification thing is, even though you are not a fan, you are a common audience. You will enjoy the film because of its emotion and the way it has been taken. And second thing, fans, they enjoy it exponentially. Wow. So it's not like exclusive, it is made for fan. If you are fan, you watch. That's not like that. This is for everyone. That emotion is very, very unique. So this is a very, very great film, I believe, and we are very much happy and proud to make this film. Wow. So happy for each and everyone who have contributed for this film, especially Upendra sir and Ram sir, of course, our gorgeous Bhagyasri madam, and the way he has directed and the way he has written. See, there will be a lot of discussion about his dialogues in the film, Okay. and the screenplay and the minute details in this film. So I can't see literally stop at one person. When I just see at Upendra sir, and again I need to address everyone. That is the strong emotion the film has given to me, and it is an extraordinary film as far all our important people are concerned. See, we believe like that, and it will be the same with the audiences who watch the film on 27th. ಅಲ್ಲ, ನಿಮಗೂ ಹ್ಯಾಟ್ಸ್ ಆಫ್ ಸರ್. ಈ ಥರ ಸಬ್ಜೆಕ್ಟ್ನ Correct. ಆ ಸ್ಕೇಲಲ್ಲಿ ಮಾಡಿರೋದಿದೆಯಲ್ಲ, ಆ್ಯಕ್ಚುಲಿ ಅವ್ರಿಗೆ ಎಂಥ ಟೇಸ್ಟ್ ಇರ್ಬೋದು ಅಂತ ನಾನು ಹೊರಗೆ ಬಂದು ಅದೇ ಕೇಳಿದೆ, ಸರ್ ಹೆಂಗೆ ಸರ್ ನಿಮ್ಗೆ ಸಿನಿಮಾ ಕಾಣಿಸ್ತಾ ಆ್ಯಸ್ ಎ ಪ್ರೊಡ್ಯೂಸರು ಹೆಂಗೆ ಅನಲೈಸ್ ಮಾಡಿದ್ರಿ ಇದನ್ನು ಅಂತ. ಹ್ಯಾಟ್ಸ್ ಆಫ್ ನಿಜವಾಗ್ಲು. Thank you, sir. Thank you. First time I narrated to Ravi sir only, of Okay. course. How was his reaction? It's like he hugged me. I asked him to stop at the interval half he narrated. Second half will continue after 2-3 days. I asked him, why sir? He asked, sir, this is a beautiful feeling for me. Let me enjoy it for another 2. Because again, my doubt is second half, if he really spoils in some places or something like that, this feeling will be disturbed. No. For that reason, I asked him, sir, second half we'll listen later. So he told me the same thing. And I was like, but the film is the second half. So how can he not listen to the second half? And you know, even after watching, it's like, first half is very good, second half is extraordinary. You know, so I was like, narrate the second half to him, narrate the second half. He's doing so many films, so to get him after 3 days will become a month program. So my worry is, sir, 1 more hour it will be done. Okay. That was great. ಅಂಡ್ ಐ ಥಿಂಕ್ ನಮ್ಮ ರವಿ ಸರ್ ಅಂಡ್ ಉಪ್ಪಿ ಸರ್ ಅವರ ಎಕ್ಸೈಟ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ನಮ್ಮ ಸಿನಿಮಾ ಅಂತ ಹೇಳಿ. ಈಗ ರಾಮ್ ಸರ್ ಪ್ಲಸ್ ಪಾಯಿಂಟ್, ಇನ್ನೊಂದು ಪ್ಲಸ್ ಪಾಯಿಂಟ್ ಕಥೆ ಜೊತೆಗೆ ಮ್ಯೂಸಿಕ್ ಅಂತ ಅನ್ಸುತ್ತೆ. ನಮ್ಮ ಸಾಂಗ್ಸ್ ಆಗಿರಬಹುದು, BGM ಆಗಿರಬಹುದು, ಎಲ್ಲ ಕಡೆ ಟಾಕ್ ಆಫ್ ದಿ ಟೌನ್ ಆಗಿದೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಬಗ್ಗೆ. Music directors Vivek and Mervin. First,
when we thought of this film also, we wanted a new sound for this film. So first feeling was it's so fresh. So when you're getting such a fresh feeling from a script, why not sound-wise also let it be fresh? So that's when Vivek and Mervyn entered, and you've seen like the first song released, they said very good song. Second song released, very good. Third song, very good. From fourth song, they're talking about the album. You know, they're calling this album one of the freshest albums in recent times. You know, it's like, yeah, we've had hit songs, but this sound was so fresh for them. You know, and like kottaga in the sense, how do you say it in Kannada? Kottaga, yeah. So they've done a phenomenal job, and we have a nickname for them. We call them Maggie 2-minute noodles. So 2 minutes they get a tune, 2 minutes they get a song. Amazing. Okay. So Instant. Yeah. Because in Chinnigundalo, it hardly took us 1 day to complete the entire song, but it's such a big hit. So nobody would expect it to happen in such a short span of time. You know what I mean? So they're extremely talented, and they'll go along with it. Wow. ಮಹೇಶ್ ಅವರೀಗ ಆಂಧ್ರ ಕಿಂಗ್ ತಾಲೂಕಾ ಎಲ್ಲ ಕಡೆ ಹಿಟ್ ಆಗ್ತಾ ಇದೆ. ಅದ್ರ ಜೊತೆಗೆ ಉಪ್ಪಿ ಸರ್ ಟ್ರೈಲರ್ ಅಲ್ಲಿ ಒಂದು ಕೊನೆ ಲೈನ್ ಬರುತ್ತೆ, ಸಾಗರ ಮತ್ತೆ ಸೂರ್ಯ ಒಂದಾಗ್ತಾರ ಅಂತ ಹೇಳಿ. ಒಂದಾಗ್ತಾರಾ? ಅದೇ ಅದೇ ಸಿನಿಮಾ ಭಾಗ್ಯಶ್ವರ Film. ಅದಕ್ಕೆ ನೀವು ಸಿನಿಮಾ ನೋಡಿ ನೋಡಬೇಕು. ಚೂಡಾಲಿ ಸಿನಿಮಾ ನೋಡಬೇಕು. ಆಯ್ತು ಸರ್. ಎಸ್, ಇದೀಗ ಕೊನೆ ಹಂತಕ್ಕೆ ಬಂದಿದ್ದೀವಿ. ಭಾಗ್ಯಶ್ರೀ, ಇಫ್ ಯು ವಾಂಟ್ ಟು ಮೆನ್ಷನ್ ದ ಟೀಮ್, ನೀವು ಏನ್ ಕಲ್ತ್ರಿ, what did you learn in this process? Anything you want to wind it up? Yeah, I mean, like, you know, I was just excited to be a part of a beautiful story. Like, it's just a very beautiful story, so I'm in love with it. And starting with, I think I like to talk about our director Mahesh sir. He just knows the right meter for the character, you know, like as an artist we're here to perform, we're here at your service, but he knows what exactly is required for Mahalakshmi, what emotion and how much. And I think that meter really helped me, and whatever the performance you will see, it's all due to him, because if not for that meter, I wouldn't have known Mahalakshmi so well. And coming to Ram sir, I think if you watch the film, because I've gotten to shoot with him throughout, every expression, every body language was just perfect, and I was like in awe, like a fangirl. I was like, oh, how did you do this? And I don't think I've ever seen him like that before. You know, I've always seen him in different genres, but this is something very fresh, and I was very excited. Like, when you have fun shooting, you know the audience is also going to have fun watching it. And Uppi sir, like, we had one scene to do, but I'm saying, like, I think in this film he's so important to us, extremely important, and it takes a lot of pride and courage to be in a film and play this character, and we really thank you for that. Thank you so much, sir. Genuinely, like, I know what this film means to us, and for you to be a part of this, it's also adding. I did just for my fans. That's it. No more. That's so And sweet. one more thing, he was mentioning that, you know, when he's explaining about the relationship, he's like, we do films for money, fame and all of that, and it's disconnected. I don't believe that it applies to him. Because we were having casual conversations. Like, I think more than the film, we were discussing about life and, you know, general things. Like, I would want to know more about. So for him, he's the kind of filmmaker who wants to put out a message to the society in a very entertaining way. So even though he's saying that, you know, I've done all, you know, this kind of film, that kind of film, every film made a lot of sense. You know, that's why he has the respect that he has today. That's why he has the reach in the masses, and at the same time, people respect him for that. And that's also, when Mahesh and I were discussing also, that's one of the reasons why, you know, after Rajnikant sir, I think Upendra sir is one person who has so much philosophy in his life. You know, we respect him, we look up to him for that. So this character requires someone of that stature, you know what I mean? Not just mass masala dances and all of that, but yeah, this man, I will listen to what he says. That stature, that respect needs to be there, and he has to be a superstar. It's a very rare combination. If not for him, we don't know whom we would have gone, because it's very difficult to get this kind of a combination, you know what I mean? So yeah, thank you so much for being a part of this film, sir. Yes, sir. To add to this, madam, he has done for half remuneration after liking this thing. Leave it. He wanted to tell this thing. So after a hit, you will pay double remuneration, sir? That's good. Yeah, sure.
ಅದರಲ್ಲಿ 10% ನೀವು ಇವ್ರಿಗೆ ಕೊಡಬೇಕು, ಕೇಳ್ತಿರೋದು ಇವರು. And really, he loved the character a lot, and he wanted to do this at any cost. So he never discussed about remuneration or anything. Okay. He's so kind. ಆ್ಯಂಡ್ ರವಿ ಸರ್, ಇದೀಗ ಕೊನೆಯದಾಗಿ ನಿಮ್ಮ ಹತ್ರ ಕೇಳೋದಾದ್ರೆ, ನಿಮ್ಮ 5 ಸೂಪರ್ ಡೂಪರ್ ಹಿಟ್ ಪ್ರಾಜೆಕ್ಟ್ಸ್ ಬರ್ತಾ ಇದೆ. ಆಗಲೇ ನಾನು 2 ಹೇಳಿದೆ, ಇನ್ನು ನಮ್ಮ ಉಸ್ತಾದ್ ಭಗತ್ ಸಿಂಗ್ ಕೂಡ ಟಾಕ್ ಆಫ್ ದಿ ಟೌನ್ ಆಗಿದೆ. ನಿಮ್ಮ ಇನ್ನು ಉಳಿದ 3 ಪ್ರಾಜೆಕ್ಟ್ಸ್ ಬಗ್ಗೆ ನಮ್ಮ ಆಡಿಯನ್ಸ್ ಏನು ಎಕ್ಸ್ಪೆಕ್ಟೇಷನ್ಸ್ ಇಡಬಹುದು, ಯಾವ ಸ್ಕೇಲಲ್ಲಿ ಮಾಡ್ತಿದ್ದೀರಾ ಅಂತ? Ustad Bhagat Singh, almost we have done with shoot of all Pawan Kalyan sir's part is over. Wow. Now just 10 days, 12 days pending. We are shooting in Mysore. Okay. In a few days we will start and it will be completed. Probably we are releasing it in April, summer, first film or something like that. And it has been done in a big scale, and you can really expect there is a backstory for this. Harish Shankar sir and Pawan Kalyan sir, their combination, Gabbar Singh was a huge hit. Definitely it will be bigger than that, and the scale of the film is very, very huge. And recently Pawan Kalyan sir's film OG did magically well, and it is one of the biggest hit in our Telugu industry and this thing. We are hoping that this Ustad Bhagat Singh, it will surely cross OG. We hope so, and we are pretty much confident. And Harish Shankar sir, he is one of the finest commercial director we have ever met in our journey. Any film you see, it will be very, very commercial, and with Pawan Kalyan sir, he is the master in that. He will definitely come out with a extraordinary product. Yeah, that is the connection here is Harish Shankar sir is a huge fan of Pawan Kalyan sir. And again, we can expect wonders with Ustad Bhagat Singh. ಐ ಥಿಂಕ್ Eagerly ಇದೆಲ್ಲ ಒಂದು waiting for ಸರ್ಕಲ್ ತರ ಕಾಣಿಸ್ತಾ ಇದೆ ನನಗೆ. ಮಹೇಶ್ ಅವರೇ, ಐ ಥಿಂಕ್ ಕಂಗ್ರ್ಯಾಚುಲೇಷನ್ಸ್ ಆಲ್ರೆಡಿ ಹೇಳ್ಬಿಡ್ತೀನಿ, ಬಿಕಾಸ್ ನಿಮ್ಮ ನೆಕ್ಸ್ಟ್ ಬ್ಲಾಕ್ ಬಸ್ಟರ್ ಇವರೆಲ್ಲರ ಮಾತು ಕೇಳಿದ್ರೆ ಗೊತ್ತಾಗುತ್ತೆ, ಈಸ್ ಆಲ್ರೆಡಿ ರೆಡಿ. ನವೆಂಬರ್ 27ರ ನಂತರ ನಿಮ್ಮ ಡೈರೆಕ್ಷನ್ಗೆ ಇನ್ನಷ್ಟು ಅವಕಾಶಗಳು ಸಿಗಲಿ. ಕೊನೆಯದಾಗಿ ನಮ್ಮ ಕನ್ನಡ ಆಡಿಯನ್ಸ್ಗೆ ಏನಾದರೂ ಹೇಳೋದಿದ್ರೆ? Oh, I'm just checking my phone, please. You have written something? ಓಕೆ, ನಮ್ಮ ಮಹೇಶ್ ಬಾಬು ಅವರ ಧರ್ಮಪತ್ನಿ ವೈಫ್ ಏನೋ ಕಳಿಸಿದಾರಂತೆ. ఓకే 27కి థియేటర్కి వెళ్ళి సినిమా చూడండి. 27ಕ್ಕೆ 27ನೇ ತಾರೀಕು 27ನೇ ತಾರೀಕು ಹೋಗಿ ಥಿಯೇಟರ್ಗೆ ಹೋಗಿ ಎಲ್ಲ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್. ಮತ್ತೆ ನೋಡಿ. ಈ ಪ್ರೀತಿ ಸಾರಿ ಏದೋ ಒಂದು ಸರ್, ಪ್ರೀತಿ ಸಮಥಿಂಗ್, ಪ್ರೀತಿ అంటే love. ಲವ್ ಪ್ರೀತಿ ಪ್ರೀತಿಯಲ್ಲಿ ಪ್ಲೀಸ್. ಥ್ಯಾಂಕ್ ಯು. ಓಕೆ ರಾಮ್ ಸರ್, ಇದೀಗ ಕೊನೆಯದಾಗಿ ನಿಮ್ಮ ಹತ್ರ ಮಾತಾಡೋದಕ್ಕೂ ಮೊದಲು ಆಂಧ್ರ ಕಿಂಗ್ ತಾಲೂಕಾ ನಾವು ಈಗ ತೆಲುಗು ಪರ್ಸ್ಪೆಕ್ಟಿವ್ ಅಲ್ಲಿ ನೋಡ್ತಾ ಇದ್ವಿ, ಅಂಡ್ 2 ಭಾಷೆಯಲ್ಲಿ ಬರ್ತಾ ಇದೆ. ಒಂದು ವೇಳೆ ಇದೇ ಸಿನಿಮಾನ ನಮ್ಮ ರವಿ ಸರ್ ಮನ್ಸು ಮಾಡಿ ಕರ್ನಾಟಕ ಕಿಂಗ್ ತಾಲೂಕಾ ಅಂತ ಶುರು ಮಾಡಿದ್ರೆ ಸೂಪರ್ ಸ್ಟಾರ್ ಆಗಿ ಯಾರನ್ನ ನೋಡಬೇಕು, ನೀವು ಬೇರೆ ಇಂಡಸ್ಟ್ರಿಯಲ್ಲೂ ತಗೋಬಹುದು, ಫ್ಯಾನ್ ನಿಮ್ಮ ರೋಲ್ನ ಇಲ್ಲಿ ಯಾರು ಪ್ಲೇ ಮಾಡಬಹುದು ಅನ್ನೋದ್ರ ಬಗ್ಗೆ ಏನಾದ್ರು? Upendra sir should play the star and I should play the fan. ಕರ್ನಾಟಕ ಕಿಂಗ್ ತಾಲೂಕಾಗ Planned for this Kannada version also, madam. Okay. But not to spoil this, what we call originality, we have put the same title, and same thing, Upendra sir, as it is, same thing will be dubbed in Kannada. Parallelly, same on November 27th, Kannada version also gets released here. ಓ, ಸೊ ನಮಗೂ ಯಾವುದೇ ನಿರಾಸೆ ಆಗೋದಿಲ್ಲ ಹಾಗಾದ್ರೆ, ನಾವು ಕನ್ನಡದಲ್ಲೂ ನೋಡ್ಬೋದು ಅಂತೇಳಿ. ರಾಮ್ ಸರ್, ಕೊನೆಯದಾಗಿ ನಮ್ಮ ಕನ್ನಡ ಆಡಿಯನ್ಸ್ ತುಂಬಾ ಇಷ್ಟಪಡ್ತಾರೆ ನಿಮ್ಮ ಈ ಸ್ಮಾರ್ಟ್ ಶಂಕರ್ ಇಂದ ಹಿಡಿದು ಪ್ರತಿಯೊಂದು ಸಿನಿಮಾಗೂ ಕೂಡ ನಮ್ಮ ಕಡೆ ಒಂದು ಎಕ್ಸ್ಟ್ರಾ ಲವ್ ಅಫ್ಕೋರ್ಸ್ ರಾಮ್ ಸರ್ಗೆ ಯಾವಾಗಲೂ ಸಿಗುತ್ತೆ. ಇದೀಗ ಆಂಧ್ರ ಕಿಂಗ್ ತಾಲೂಕು ಮೂಲಕ ಮತ್ತೆ ನವೆಂಬರ್ 27th ಇಂದ ಬರ್ತಿದ್ದೀರಾ, ನಿಮ್ಮ ಪ್ರೀತಿಯ ಫ್ಯಾನ್ಸ್ಗೆ ಏನು ಹೇಳ್ತೀರಾ? It's always a blessing, and Kannada, we're just discussing that even the languages are so similar. We're like brothers, where you know how to read Telugu, you know how to read Kannada, so it's that close, you know. And like you're speaking in Kannada, but I can understand everything you're saying. Yes. If I speak in Telugu, you can understand. So there's always that connect also. And yeah, I'm always blessed to have this kind of love and admiration from people, and I'm sure they'll all love Andhra King Taluka as well.
ನೆಕ್ಸ್ಟ್ ಟೈಮ್ ಫುಲ್ ಕನ್ನಡದಲ್ಲೇ ಮಾತಾಡ್ತಾರೆ. ಅಲ್ವಾ? Okay? ನೆಕ್ಸ್ಟ್ ಟೈಮ್ ಕನ್ನಡದಲ್ಲಿ ಮಾತಾಡ್ಬೇಕು. ಓಕೆ, ಡನ್. ಭಾಗ್ಯಶ್ರೀ Yeah, of I don't know anyone else here. course. Start ಬೇಕಾದ್ರೆ. ಹೌದು, ಅದಕ್ಕೆ ಅವ್ರ ಆನ್ಸರ್ ಕೂಡ ಕನ್ನಡದಲ್ಲೇ ಕೊಡ್ತಾ ಇದ್ದಾರೆ. ಭಾಗ್ಯಶ್ರೀ ಅವರೇ, ಕನ್ನಡದಲ್ಲಿ ನೀವು ವೆಲ್ಕಮ್ ಮಾಡಬೇಕು ಥಿಯೇಟರ್ಗೆ. ಓಕೆ, ಐ ಟೀಚ್ ಯು. ಎಲ್ರಿಗೂ ನಮಸ್ಕಾರ. ನವೆಂಬರ್ 27ಕ್ಕೆ ನವೆಂಬರ್ 27ಕ್ಕೆ ನಮ್ಮ ಸಿನಿಮಾ ನಮ್ಮ ಸಿನಿಮಾ ಆಂಧ್ರ ಕಿಂಗ್ ತಾಲೂಕಾ ಆಂಧ್ರ ಕಿಂಗ್ ತಾಲೂಕಾ ಬರ್ತಾ ಇದೆ. ಎಲ್ರೂ ಎಲ್ಲರೂ ಥಿಯೇಟರ್ಗೆ ಬಂದು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಸಿನಿಮಾ ನೋಡಿ. ಥ್ಯಾಂಕ್ ಯು. ಕಣ್ಣೆಲ್ಲ ಹೊಡೆದು ಹೇಳೋದ್ರ ಪಕ್ಕ ಎಲ್ಲರೂ ಬರ್ತಾರೆ. ಉಪ್ಪಿ ಸರ್, ಕೊನೆಯದಾಗಿ ಒಂದೊಳ್ಳೆ ತಂಡದ ಜೊತೆಗೆ ವೆರಿ ವೆರಿ ಟ್ಯಾಲೆಂಟೆಡ್ ಜನರು ಒಂದು ರೌಂಡ್ ಟೇಬಲ್ ಅಲ್ಲಿ ಕೂತಾಗ ಒಂದು ಶಕ್ತಿ ಸಿಗುತ್ತಲ್ಲ, ಅಂತಹ ಒಂದು ಟೀಮ್ನ ನೋಡಿದಾಗೆ ನನ್ಗಂತೂ ಅನ್ನಿಸ್ತಾ ಇದೆ. ಅಂಡ್ ನಿಮ್ಮ ಖುಷಿ ನೋಡಿದಾಗ ಖಂಡಿತವಾಗಿ ಸಿನಿಮಾ ತುಂಬಾನೇ ಚೆನ್ನಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಕೊನೆಯದಾಗಿ ನಮ್ಮ ಕನ್ನಡಿಗರನ್ನ ನೀವು ಯಾವ ರೀತಿ ಕರಿತೀರಾ? ಅವ್ರು ಹೇಳಿದ್ರೇನೋ ರೆಮ್ಯುನರೇಷನ್ ಅದು ಇದು ಕ್ಯಾರೆಕ್ಟ್ರು, ನಾನು ಇದೇನು ಥಿಂಕ್ ಮಾಡಿ ನನಗೆ ಇಡೀ ಸಿನಿಮಾ ಕೇಳಿದಾಗ ನನ್ನ ಕಣ್ಮುಂದೆ ಬಂದಿದ್ದೆ ನನ್ನ ಫ್ಯಾನ್ಸು. ನನ್ನ ಫ್ಯಾನ್ಸ್ ನನ್ನ 25-30 ವರ್ಷದ ಜರ್ನಿಲಿ ನಾನು ನೋಡಿದ್ದೀನಿ. ಇದೊಂದು ನನಗೊಂದು ಚಾನ್ಸ್ ಸಿಕ್ತು ಆ್ಯಕ್ಚುಲಿ ಅವ್ರಿಗೊಂದು ಸೆಲ್ಯೂಟ್ ಹೊಡೆಯೋದಕ್ಕೆ, ಅವ್ರೆಂಥ ಗ್ರೇಟ್ ಅಂತ ಹೇಳೋದಕ್ಕೆ. ಅದಕ್ಕೋಸ್ಕರ ಈ ಸಿನಿಮಾ ಮಾಡಿದೆ ಅಷ್ಟೇ. ನಾನು ಏನೂ ಎಕ್ಸ್ಪೆಕ್ಟ್ ಮಾಡಿಲ್ಲ ಈ ಸಿನಿಮಾಯಿಂದ. ಸಿನಿಮಾಲಿ ಏನೋ ಅಣ್ಣ ಅವ್ರು ಹೇಳಿದ್ರಲ್ಲ, ಅಭಿಮಾನಿಗಳು ದೇವರು ಅಂತ, ಅದೇ ಥರ ಇದರಲ್ಲಿ ಫ್ಯಾನ್ಸು ಆ ಎಮೋಷನ್ನು ಅದು ಎಷ್ಟು ಪ್ಯೂರ್, ಎಷ್ಟು ಡಿವೈನು, ಎಂಥ ಗ್ರೇಟ್ಸ್ ಅನ್ನೋದು ಈ ಪಿಕ್ಚರ್ ನೋಡಿ ಗೊತ್ತಾಗುತ್ತೆ. ಒಬ್ಬೊಬ್ಬ ಆಡಿಯನ್ಸು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಈ ಪಿಕ್ಚರ್ ನೋಡ್ಬೇಕು. ಅದಕ್ಕೋಸ್ಕರನೇ ಮಾಡಿದ್ದು ಈ ಸಿನಿಮಾ. ನಿಜವಾಗ್ಲೂ ಅಷ್ಟು ಖುಷಿ ಪಡ್ತೀರಾ ನೀವೆಲ್ಲ ನೋಡಿಬೇಕಾರೆ. ಎಸ್, ಮತ್ತೊಮ್ಮೆ 5 ಜನರಿಗೂ ನಮಗೋಸ್ಕರ ಟೈಮ್ ಕೊಡಿದ್ದಕ್ಕೆ ನಿಮ್ಮ ಈ ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ಆಂಧ್ರ ಕಿಂಗ್ ತಾಲೂಕಾ ಸಿನಿಮಾ ತಂಡದ ಮಾತು. ಒಂದೊಳ್ಳೆ ಸಿನಿಮಾ ಜೊತೆಗೆ ಪಕ್ಕಾ ಎಂಟರ್ಟೈನ್ಮೆಂಟ್ ಜೊತೆಗೆ ಎಮೋಷನಲ್ ವ್ಯಾಲ್ಯೂಸ್ ಅನ್ನ ಇಟ್ಕೊಂಡು ನಮ್ಮೆಲ್ರಿಗೂ ಕನೆಕ್ಟ್ ಆಗುವಂತಹ ಸಿನಿಮಾ ನವೆಂಬರ್ 27ಕ್ಕೆ ಬರ್ತಾ ಇದೆ. ಮಿಸ್ ಮಾಡದೆ ಎಲ್ಲರೂ ಥಿಯೇಟರ್ಗೆ ಹೋಗಿ ಸಿನಿಮಾನ ವೀಕ್ಷಿಸೋಣ ಅಂತ ಹೇಳ್ತಾ ನಾನು ಶಮೀರಾ ಬಿಳುವಾಯಿ ಈ ಕಾರ್ಯಕ್ರಮದೊಂದಿಗೆ ಸಮಾಪ್ತಿಗೊಳಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ನಮಸ್ಕಾರ.